ಓ ಭದ್ರ, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಏನ್ ವಿಷಯಪ್ಪ ಅಂತಂದ್ರೆ ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿರ್ಲಿಲ್ಲ. ಸ್ವಲ್ಪ ಏನೋ ಪ್ರಾಬ್ಲಮ್ ಇದ್ದ ಸಲಾಗಿ ನಾನು ವಿಡಿಯೋ ಸಿಕ್ಕಾಪಟ್ಟೆ ಡಿಲೇ ಆಗಿತ್ತು. ಸೊ ಎಲ್ಲರಿಗೂ ಸಾರಿ. ಇನ್ ಮುಂದೆ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಮೊದಲೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ, ಇವಾಗ್ಲೂ ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಎಂಡ್ ವರ್ಗು ನೋಡಿ. ಕೊನೆ ರಾತ್ರಿ. ಒಂದು ಚಿಕ್ಕ ಹಳ್ಳಿಯಲ್ಲಿ ಶಂಕರ್ ಅನ್ನೋ ಹುಡುಗನಿದ್ದ. ಒಂದು ರಾತ್ರಿ ಅವನ ಬೈಕಲ್ಲಿ ಮನೆಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಮಧ್ಯರಾತ್ರಿ ಒಂದು ಹಳೆ ದೇವಸ್ಥಾನ ಕಾಣಿಸಿತು. ಸಮಯ ರಾತ್ರಿ 12:15. ದೇವಸ್ಥಾನದ ಮುಂದೆ ಒಬ್ಬಳು ಹುಡುಗಿ ನಿಂತಿದ್ದಳು. ಅವಳು ಶಂಕರನನ್ನು ನೋಡಿ ನಿಧಾನವಾಗಿ ಕೇಳಿದಳು, ನನ್ನನ್ನು ಮನೆಗೆ ಬಿಡ್ತೀಯಾ? ಶಂಕರ್ ಬೈಕ್ ನಿಲ್ಲಿಸಿದ. ಅವಳು ಹಿಂದೆ ಬಂದು ಕುಳಿತಳು. ಬೈಕ್ ಸ್ವಲ್ಪ ದೂರ ಹೋದ ಮೇಲೆ ಶಂಕರ್ಗೆ ವಿಚಿತ್ರವಾದ ಚಳಿ ಅನುಭವ ಆಯಿತು. ಅವನು ಕನ್ನಡಿಯಲ್ಲಿ ನೋಡಿದಾಗ ಹಿಂದೆ ಯಾರೂ ಇರಲಿಲ್ಲ. ಆದರೆ ಭುಜದ ಮೇಲೆ ಯಾರೋ ಕೈ ಇಟ್ಟ ಹಾಗೆ ಅನಿಸಿತು. ಅಷ್ಟರಲ್ಲಿ ಕಿವಿ ಹತ್ತಿರ ಒಂದು ಧ್ವನಿ ಕೇಳಿಸಿತು, ನನ್ನನ್ನು ದೇವಸ್ಥಾನದ ಹತ್ತಿರ ಬಿಟ್ಟು ಬಂದಿಯಲ್ಲ, ಮತ್ತೆ ಯಾಕೆ ಬಂದೆ? ಶಂಕರ್ ಭಯದಿಂದ ನಿಲ್ಲಿಸಿದ. ಅವನ ಮುಂದೆ ಅದೇ ಹುಡುಗಿ ನಿಂತಿದ್ದಳು. ಅವಳು ನಗುತ್ತಾ ಹೇಳಿದಳು, ಇವತ್ತು ನಿನ್ನ ಕೊನೆ ರಾತ್ರಿ. ಮರುದಿನ ಬೆಳಗ್ಗೆ ಜನರಿಗೆ ದೇವಸ್ಥಾನದ ಮುಂದೆ ಶಂಕರ್ನ ಬೈಕ್ ಮಾತ್ರ ಸಿಕ್ಕಿತು. ಆದರೆ ಶಂಕರ್ ಎಲ್ಲಿಯೂ ಇರಲಿಲ್ಲ. ಆ ಆ ದಿನದಿಂದ ಪ್ರತಿದಿನ ರಾತ್ರಿ 12:15ಕ್ಕೆ ಆ ರಸ್ತೆಯಲ್ಲಿ ಬೈಕ್ ಶಬ್ದ ಕೇಳಿಸುತ್ತೆ. ಮತ್ತೆ ಆ ದೇವಸ್ಥಾನದ ಹತ್ತಿರದಿಂದ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ, ನನ್ನಿಂದ ತಪ್ಪಿಸಿಕೊಳ್ಳೋಕ್ಕಾಗಲ್ಲ.